ವಿರಾಜಮಾನರಾಗಿರುವ ಗಣ್ಯ ಅತಿಥಿಗಳೇ ಹಾಗೂ ಈ ಒಂದು ಸಂಸ್ಥೆಯ ಪಾಲುದಾರರಾದ ಶ್ರೀಯುತ ರಮೇಶ್ ಅವರೇ ಹಾಗೂ ನಿತಿನ್ ಅವರೇ, ಇವರು ಒಂದು 2 ತಿಂಗಳ ಮುಂಚೆ ನನ್ನ ಹತ್ರ ಬಂದಿದ್ದರು. ಹೀಗೆ ಒಂದು ಹಾಲೋ ಬ್ಲಾಕ್ಸ್ ಅದರ ಒಂದು ಫ್ಯಾಕ್ಟ್ರಿ ಮಾಡುವ ಉದ್ದೇಶ ಉಂಟು ಅಂತ. ಅದೇ ದಿನ ನಾನು ಇಲ್ಲಿ ಬಂದು ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ಇದು ಸೂಕ್ತವಾದ ಒಂದು ಪ್ರದೇಶ, ಈ ಒಂದು ಜಾಗ ನೀಡಿದ ನಮ್ಮ ಇವರು ಏನು ಹೇಳ್ತಾರೆ ಧನಿ ಅವರಿಗೆ ನಿಜವಾಗಿ ಆ ವಿಷಯದಲ್ಲಿ ನಾವು ಒಂದು ಏನು ಹೇಳ್ತಾರೆ ಅಭಿನಂದನೆ ಹೇಳಲೇಬೇಕು. ಅದಕ್ಕೆ ಕೆಲವು ಸೂಕ್ತ ಒಂದು ಏನು ಹೇಳ್ತಾರೆ ಫೇಲ್ ಟು ಪ್ಲ್ಯಾನ್ ಇಸ್ ಪ್ಲ್ಯಾನ್ ಟು ಫೇಲ್ ಅಂತ ಹೇಳ್ತಾರೆ. ಯಾವುದೇ ಒಂದು ಉದ್ಯಮ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ನಾವು ಅದಕ್ಕೊಂದು ಪೂರ್ವ ತಯಾರಿ ಅಂತ ಮಾಡಬೇಕಾಗ್ತದೆ. ತುಂಬ ಜನರ ತಲೆಯಲ್ಲಿ ಏನಂತ ಹೇಳಿದರೆ ಈ ಉದ್ಯಮ ಮಾಡಿದರೆ ಅದು ಲಾಸ್ ಆಗ್ತದೆ, ಮನೆ ಮಠ ಎಲ್ಲ ಹರಾಜಾಗ್ತಾರೆ, ಆದ್ದರಿಂದ ನೀವು ಅದು ಮಾಡಬಾರ್ದು. ಫಸ್ಟ್ ಯಾರು ಹೇಳಿದ್ರು ತಂದೆ ತಾಯಿಗಳು ಮಕ್ಕಳಿಗೆ ಫಸ್ಟ್ ಅಡ್ವೈಸ್ ಮಾಡೋದು ಎಲ್ಲಿ ಕೆಲಸಕ್ಕೆ ಹೋಗ್ತೀವಿ ಮಗ ಅಂತೇಳಿ. ಒಂದು ನೆನಪಿಟ್ಕೊಳ್ಬೇಕು ಎಲ್ಲ ತಂದೆ ತಾಯಿಗಳು ಏನಂತ ಹೇಳಿದರೆ, ಈಗಿನ ಒಂದು ಪ್ರಸ್ತುತ ವಿದ್ಯಮಾನ ನೀವು ನೋಡಿರ್ಬೋದು, ನಮ್ಮ ಹೆಚ್ಚಿನ ಕಡೆಗಳಲ್ಲಿ ತಂದೆ ತಾಯಿಯವರು ವೃದ್ಧಾಪ್ಯದಲ್ಲಿ ಇಲ್ಲೇ ಇದ್ದಾರೆ, ದೊಡ್ಡ ದೊಡ್ಡ ಮನೆ, ಬಂಗ್ಲೆ, ಕಾರು, ಮಕ್ಕಳು ಒಬ್ಬ ಆಸ್ಟ್ರೇಲಿಯಾ, ಒಬ್ಬ ನ್ಯೂಜಿಲ್ಯಾಂಡ್, ಒಬ್ಬರು ಅಮೇರಿಕಾ. ನನ್ನ ಮಗಳು ಅಲ್ಲಿ ನ್ಯೂಯಾರ್ಕಲ್ಲಿದ್ದಾಳೆ, ಮಸಾಲೆ ದೋಸೆ 800 ರೂಪಾಯಿ ಅಂತ ತಿಂತಾಳೆ ಅಂತೇಳಿ ಸಾಯಂಕಾಲ, ಅಂದರೆ ಡಾಲರ್ ಕನ್ವರ್ಟ್ ಮಾಡಿ ಹೇಳು. ಬಟ್ ಒಂದು ಹೇಳ್ತೇನೆ, ಇದ್ದುದನ್ನೆಲ್ಲವ ಬಿಟ್ಟು ಇಲ್ಲದಿದ್ದುದರ ಕಡೆಗೆ ಸೆಳೆಯುವುದೇ ಮಿಡಿತ ಅಂತೇಳಿ ಯಾವಾಗಲೂ ನಾವು ಹೇಳ್ತೇವೆ ನೋಡಿ. ನಮ್ಮ ಈ ದೇಶದ ಎಸ್ಪೆಷಲಿ ಈಗ ಕಳೆದ 11 ವರ್ಷದಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ದೇಶದ ಚುಕ್ಕಾಣಿ ಹಿಡಿದ ಮೇಲೆ ನಮ್ಮ MSME ಇಕೋಸಿಸ್ಟಮ್, ಸ್ಟಾರ್ಟಪ್ ಇಕೋಸಿಸ್ಟಮ್, ಬ್ಯಾಂಕಿಂಗ್ ಇಕೋಸಿಸ್ಟಮ್, ಟ್ಯಾಕ್ಸ್ ಇಕೋಸಿಸ್ಟಮ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಇಕೋಸಿಸ್ಟಮ್ ನೋಡಿರ್ಬೋದು. ಯಾವಾಗ ರೋಡ್ಸ್, ಬ್ರಿಡ್ಜಸ್, ಪೋರ್ಟು, ಏರ್ಪೋರ್ಟ್ ಎಲ್ಲ ಡೆವಲಪ್ಮೆಂಟಿಗೆ ಇಷ್ಟು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಈ ವ್ಯವಸ್ಥೆ ಮಾಡಿದಾಗ ನಾವು ಆ ವ್ಯವಸ್ಥೆಯ ಒಂದು ಭಾಗವಾಗಿ ನಮ್ಮ ದೇಶದ ಅಭಿವೃದ್ಧಿಗೆ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು, ನಮ್ಮ ಮಕ್ಕಳನ್ನು ಕೂಡ ಅದರಲ್ಲಿ ನಾವು ತೊಡಗಿಸಿಕೊಳ್ಬೇಕು. ಅದು ನಾವು ಪ್ರಪ್ರಥಮವಾಗಿ ಈ ಹಿರಿಯವರು ತಂದೆ ತಾಯಿಗಳು ಚಿಂತನೆ ಮಾಡಬೇಕು. ಆವಾಗ ಮಾತ್ರ ಮಕ್ಕಳು ನಿಮ್ಮ ಒಟ್ಟಿಗೆ ಇರ್ತಾರೆ. ಈಗ ನಾವು ನೋಡಿರ್ಬೋದು, ನಮ್ಮ ಜನಸಂಖ್ಯೆ ಕಮ್ಮಿ ಆಗ್ತಾ ಉಂಟಂತೇಳಿ ಮದುವೆ ಆಗೋದೇ ಲೇಟು, ಆದಮೇಲೆ ಒಂದು ಮಗು ಆದರೆ ಭಾರಿ ಕಷ್ಟ, ಯಾರು ಬಾಳಂತನ ಮಾಡೋದು, ಯಾರು ಸಾಕೋದು, ಇದೇ ಟೆನ್ಷನಲ್ಲಿ ಇರ್ತೇವೆ ನಾವು. 2 ಆದರೆ ಅದೊಂದು ದೊಡ್ಡ ಪುಣ್ಯ. ಮುಂಚಿನ ಆ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಹೋಗಿದೆ, ಈಗ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ. ಮತ್ತು ಕೆಲವರು ಹೆಣ್ಣು ಕೊಡುವಾಗ ಕೂಡ ಮತ್ತು ಅತ್ತೆ ಇದ್ದಾರ ಅಲ್ಲಿ ಬೇಡ ಬೇರೆ ಮನೆ ಮಾಡಬೇಕು ಅಂತ. ಈಗ ಮನೆ ಜಾಸ್ತಿ ಆಗಿದೆ, ಮನ ಸ್ವಲ್ಪ ಸಂಕುಚಿತವಾಗಿದೆ, ಮನೆ ದೊಡ್ಡದಾಗಿದೆ, ಮನ ಸಂಕುಚಿತ ಆಗಿದೆ. ಆದ್ದರಿಂದ ನಾವು ಒಂದು ಹೇಳ್ತೇವೆ, ನಾವು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಒಗ್ಗೂಡಿಸ್ತಾ ಇದ್ದೇವೆ, ನಮ್ಮ ಸಂಸ್ಕೃತಿಯನ್ನು ಪಾಶ್ಚಾತ್ಯರು ಇಲ್ಲಿ ಬಂದು ಕಲಿತಾ ಇದ್ದಾರೆ. ನೀವು ನೋಡಿರ್ಬೋದು, ಇಸ್ಕಾನ್ ದೇವಾಲಯ 800ಕ್ಕಿಂತಲೂ ಹೆಚ್ಚು ಜಗತ್ತಿನಾದ್ಯಂತ ಕೃಷ್ಣ ಕಾನ್ಷಿಯಸ್ನೆಸ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ದೇವಸ್ಥಾನಗಳಲ್ಲಿ ಒಳ್ಳೆಯ ವಿಷಯ, ಪೂಜೆ ಪುರಸ್ಕಾರ, ಇವತ್ತು ಒಳ್ಳೆ ಗಣಹೋಮದಿಂದ ಪ್ರಾರಂಭ ಮಾಡಿದ್ದಾರೆ. ಅಂದರೆ ನಿರ್ವಿಘ್ನವಾಗಿ ಇದು ಸಂಸ್ಥೆ ಮುನ್ನಡೆಯಲಿ ಅಂತೇಳಿ ಅದಕ್ಕೆ ಗಣಹೋಮ ಮಾಡಿ. ನಮ್ಮ ದೇವಸ್ಥಾನದಲ್ಲಿ ಹೆಚ್ಚು ಹೊತ್ತು ಯಾವುದು ಕೊಡ್ತೇವೆ, ಚಿನ್ನದ ಲಾಲ್ಕಿ, ಬೆಳ್ಳಿಯ ಬಾಗಿಲು, ವಜ್ರದ ಕಿರೀಟ. ನೀವು ನೋಡಿರ್ಬೋದು, ಮುಂಚೆ ಗಜನಿ ಮೊಹಮ್ಮದ್ ಅವರು ಇವರೆಲ್ಲ ತಗೊಂಡೋದ್ರು. ನಾವು ಅದಕ್ಕಿಂತ ಜಾಸ್ತಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಅವರನ್ನು ತಯಾರು ಮಾಡಬೇಕು, ಅವರನ್ನು ಉದ್ಯಮಶೀಲತೆಗೆ ತಯಾರು ಮಾಡಬೇಕು. ಕೆಲಸಕ್ಕೆ ಹೋಗ್ಲಿಕ್ಕಲ್ಲ. ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ, ಯು ಶುಡ್ ಬಿಕಮ್ ಜಾಬ್ ಪ್ರೊವೈಡರ್ ನಾಟ್ ಜಾಬ್ ಸೀಕರ್ ಅಂತೇಳಿ. ನಮ್ಮಲ್ಲಿ ಉದ್ಯಮಶೀಲತೆ ಉಂಟು. ಸುಭಾಷಿತಕಾರ ಹೇಳ್ತಾರೆ, ಒಬ್ಬ ಉದ್ಯಮಿ ಆಗಬೇಕಾದ್ರೆ ಏನೆಲ್ಲ ಕ್ವಾಲಿಟೀಸ್ ಬೇಕು ಅಂತೇಳಿ. ಉದ್ಯಮ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೈವ ಸಹಾಯಕೃತಂತೆ. ಅಂದರೆ ಉದ್ಯಮಶೀಲತೆ ಒಂದು ಮೈಯಲ್ಲೇ ನಮ್ಮಲ್ಲಿ ರಕ್ತದಲ್ಲೇ ಉಂಟು. ಸಾಹಸಂ ಮಾಡಲಿಕ್ಕೆ ಸಾಹಸ ಬೇಕು, ಧೈರ್ಯ ಬೇಕು, ಬುದ್ಧಿ. ಇದು ಸೀದಾ ಯಾರೋ ಒಂದು ಯೂಟ್ಯೂಬಲ್ಲಿ ನೋಡಿ ನಾವು ಈ ಫ್ಯಾಕ್ಟ್ರಿ ಮಾಡಲಿಕ್ಕೆ ಆಗೋದಿಲ್ಲ. ಇದರ ಬಗ್ಗೆ ಒಂದು
ಪೂರ್ವಾಪರ ಚಿಂತನೆ ಮಾಡಿ ಇದರ ಒಂದು ನಾಲೆಜ್ ಪಡ್ಕೊಂಡು ಆಮೇಲೆ ನೀವು ಪ್ರಾರಂಭ ಮಾಡಬೇಕು. ಧೈರ್ಯ ಬುದ್ಧಿ ಶಕ್ತಿ. ಶಕ್ತಿ ಅಂದರೆ ದೊಡ್ಡದು ಮಾಡ್ಬೋದು, ಎಷ್ಟು ಬೇಕಾದ್ರೆ ಕೋಟಿಗಟ್ಟಲೆ ಲೋನ್ ಕೊಡ್ತಾರೆ ಅಂತ ಬ್ಯಾಂಕ್ ಕೋಟಿಗಟ್ಟಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ವಿ ಶುಡ್ ಬ್ರಿಕ್ ದ ಎಂಪೈರ್ ಬ್ರಿಕ್ ಬೈ ಬ್ರಿಕ್. ಈಗ ಬ್ರಿಕ್ ಬೈ ಬ್ರಿಕ್ ಹೇಳೋದಿಲ್ಲ, ಬ್ಲಾಕ್ ಬೈ ಬ್ಲಾಕ್. ಯಾಕಂದರೆ ಇದು ಹೊಲ ಬ್ಲಾಕ್ ಅಲ್ವಾ. ಸಡನ್ನೇ ನಾವು ಮೇಲೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಫಸ್ಟಿಗೆ ಸಣ್ಣದರಲ್ಲಿ ಮಾಡಿ ಏನು ಮಾಡಿ ಮಾರ್ಕೆಟ್ ಫಸ್ಟಿಗೆ ಏನು ಮಾಡಬೇಕಂದ್ರೆ ಮಾರ್ಕೆಟ್ ಫಸ್ಟ್ ನೋಡಬೇಕು. ಮಾರ್ಕೆಟ್ ಇಲ್ಲದೆ ನೀವು ಯಾವ ಪ್ರಾಡಕ್ಟ್ ಮಾಡಿರಲಿಲ್ಲ. ದೊಡ್ಡ ದೊಡ್ಡ ವಿಶಾಲ ಬಿಲ್ಡಿಂಗ್ ಮಾಡ್ತಾರೆ, ಬಿಲ್ಡಿಂಗ್ ಏನು ಮರಿ ಹಾಕೋದಿಲ್ಲ. ಇದು ಕರೆಕ್ಟ್ ಮಾಡಿದ್ದು ನೀವು ಶೆಡ್, ದುಡ್ಡು ವೇಸ್ಟ್, ಅದರಲ್ಲಿ ನೀವು ಮರಿ ಹಾಕೋದಿಲ್ಲ. ಖಾಲಿ ಒಂದು ಇದಕ್ಕೆ ಒಂದು ಫ್ಯಾಕ್ಟ್ರಿಗೆ ನಿಮಗೆ ಬೇಕಾದ ಮಾತ್ರ ಮಾಡಿದ್ದೇವೆ. ಅದು ಮಾಡಿದ್ರಿಂದ ನೀವು ನಿಮ್ಮ ಹೆಚ್ಚಿನ ಒಂದು ಹಣವನ್ನು ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಟರ್ನ್ ಓವರಲ್ಲಿ ಮಾಡಬೇಕು. ಮೆಷಿನರಿ ಉತ್ಕೃಷ್ಟ ಮೆಷಿನರಿ ಹಾಕಬೇಕು, ಟರ್ನ್ ಓವರ್ನಲ್ಲಿ ಹಾಕಬೇಕು. ಯಾಕಂದರೆ ಎಷ್ಟು ಒಳ್ಳೆ ಮೆಷಿನರಿ ಇದ್ದರೂ ಟರ್ನ್ ಓವರಿಗೆ ಹಣ ಇಲ್ಲದಿದ್ದರೆ ನೀವು ಎಣಿಸಿಕೊಂಡಾಗಿ ನೀವು ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲ ರೀತಿಯಲ್ಲಿ ನಮ್ಮ ಇವರು ರಮೇಶ್ ಮತ್ತು ನಿತಿನ್ ಅವರು ಸುಮಾರು ಒಂದು 7-8 ಸಾರಿ ನಮ್ಮ ಹತ್ರ ಬಂದಿದ್ದಾರೆ. ನಾನಿಲ್ಲಿ MSME ಸ್ಟಾರ್ಟಪ್ ಮೆಂಟರ್ ಆಗಿ ಹಾಗೂ ಬಿಸ್ನೆಸ್ ಕೋಚ್ ಆಗಿ ಕೇವಲ ಕಳೆದ 30 ವರ್ಷಗಳಲ್ಲಿ 50,000 ಉದ್ಯಮಿಗಳಿಗೆ ನನ್ನಿಂದ ಆದದ್ದು ನಾನು ಸಹಕಾರ ಸಪೋರ್ಟ್ ಮಾಡಿದ್ದೇನೆ. ಇವತ್ತು 50,000 ಒಂದನೇ ಪ್ರಾಜೆಕ್ಟ್ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. 50,000 ಕರೆಕ್ಟ್ ಲೆಕ್ಕ ಹಾಕಿದ್ರೆ 50,000ಕ್ಕಿಂತ ಹೆಚ್ಚು ಮಾಡಿದ್ದೇವೆ. ಅದರಿಂದಾಗಿ ಈಗ ನೋಡಿ ತುಂಬ ಯೋಜನೆಗಳು ಉಂಟು, ಬಟ್ ಅದನ್ನು ನಾವು ಉಪಯೋಗ ಮಾಡಿಕೊಳ್ಳುವುದು ನಮ್ಮ ಒಂದು ಕರ್ತವ್ಯ. ನಮ್ಮ ಮಂಕುತಿಮ್ಮ ಹೇಳ್ತಾರೆ, 100 ಮತವಿಹುದು ಲೋಕದುಗ್ರಾಣದಲ್ಲಿ ಆರಿಸಿಕೋ ನಿನ್ನ ರುಚಿಗೊಪ್ಪು ಅದರೊಳು ಸಾರದಡುಗೆಯ ಒಲೆಯಲ್ಲಿ ಒಳ ವಿಚಾರ ತಿಳಿದು ಬೇರೆ ಮತ ಮಂಕುತಿಮ್ಮ ಅಂತೇಳಿ. ಅಂದರೆ 100 ಬ್ಯಾಂಕ್ ಉಂಟು, 100 ಸ್ಕೀಮ್ ಉಂಟು. ಕೆಲವರು ಸ್ಕೀಮ್ಗೋಸ್ಕರವೇ ಪ್ರಾಜೆಕ್ಟ್ ಮಾಡ್ತಾರೆ, ಮಾಡಬಾರ್ದು. ಪ್ರಾಜೆಕ್ಟ್ ನಿಮ್ಮ ವಯಬಿಲಿಟಿ ವರ್ಕೌಟ್ ಆಗ್ತದೆ ನೋಡಬೇಕು, ಅದರ ಮೇಲೆ ಮಾಡಬೇಕು. ಮತ್ತು ಏನಾದರೂ ಎಕ್ಸ್ಟ್ರಾ ಬಂದರೆ ಊಟ ಮೇಯ್ನ್, ಅದ್ರ ನಂತರ ದಕ್ಷಿಣ. ಈಗ ಪೂಜೆಯಲ್ಲಿ ದಕ್ಷಿಣ ಮೇಯ್ನ್, ಆದರೆ ಊಟದ ಕೂತಾಗ ಊಟ ಸರಿ ಇರಬೇಕು, ಆಮೇಲೆ ಅದಕ್ಕೆ ದಕ್ಷಿಣ ಭೋಜನ ದಕ್ಷಿಣ ಅಂತ ನಾವು ಕೊಡ್ತೇವೆ. ಅದೇ ರೀತಿ ಸಬ್ಸಿಡಿ ಬೇರೆ ಸ್ಕೀಮ್ಸ್ ಬೆನಿಫಿಟ್ ಎಲ್ಲ ಒಂದು ಊಟದೊಟ್ಟಿಗೆ ನಾವು ಸ್ವಲ್ಪ ದಕ್ಷಿಣ ಅಂತಾಗಿ ಅದು ಬೈ ಪ್ರಾಡಕ್ಟ್, ಅದು ನಮಗೆ ಮಾಡಬೇಕು ಅಂತೇಳಿ. 100 ಮತವಿದೆ, 100 ಪ್ರಾಡಕ್ಟ್ ಉಂಟು, 100 ಸ್ಕೀಮ್ ಉಂಟು, 100 ಬ್ಯಾಂಕ್ ಉಂಟು. ನಮಗೆ ಯಾವುದು ಸೂಕ್ತ ಆಗ್ತದೆ ಅದನ್ನು ಮಾತ್ರ ನಾವು ಆರಿಸಿಕೊಳ್ಳಬೇಕು ಅಂತೇಳಿ ಇದರ ಒಂದು ತಾತ್ಪರ್ಯ. ಈಗ ವಿಮೆನ್ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಕೂಡ ಬಹಳ ಒತ್ತು ನೀಡ್ತಾ ಇದ್ದಾರೆ. ಮಹಿಳೆಯರು ಯಾವುದಾದ್ರು ಉದ್ಯಮ ಪ್ರಾರಂಭ ಮಾಡೋದಾದರೆ PMEGP ಸ್ಕೀಮಲ್ಲಿ 5% ಮಾರ್ಜಿನಲ್ಲಿ 50 ಲಕ್ಷದವರೆಗೆ ಸಾಲ ಕೊಡ್ತಾರೆ. 17.5 ಲಕ್ಷವರೆಗೆ ಸಬ್ಸಿಡಿ ಸಿಗ್ತದೆ ಕೇಂದ್ರ ಸರ್ಕಾರದ್ದು. ಯಾವುದೇ ಭದ್ರತೆ ಇಲ್ಲದೆ ಬ್ಯಾಂಕಿಂದ ಸಾಲ ಸಿಗ್ತದೆ. ಜಮೀನು ಬೇಡ, ಜಾಮೀನು ಬೇಡ. ಆದ್ದರಿಂದ ತಂದೆ ತಾಯಿಯವರು ಹೆದರುವುದು ಬೇಡ, ನಿಮ್ಮ ಜಾಮೀನು ಬೇಡ, ಜಮೀನು ಬೇಡ, ಅವ್ರಿಗೆ ಮಾಡಲಿಕ್ಕೆ ಒಂದು ಬಿಟ್ಟುಬಿಡಿ. ಈ ಗುಜರಾತಲ್ಲಿ ನೀವು ನೋಡಿದರೆ ಹುಟ್ಟಿದ ಮಗುವಿಂದ ಶುರುವಾಗ್ತದೆ ಎಂಟರ್ಪ್ರಿನರ್ಶಿಪ್. ಅಲ್ಲಿ ಎಲ್ಲರೂ ಉದ್ಯಮಿಗಳಲ್ಲಿ ಕೆಲಸಕ್ಕೆ ಹೋಗೋದಂದ್ರೆ ನಗಡ್ತಾರೆ. ಅಲ್ಲಿ ಅವರು ಮಾರ್ವಾಡಿಯವರು, ನಮ್ಮ ಗುಜರಾತಿಯವರೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಅವ್ರದ್ದು ಸ್ಥಾಪನೆ ಮಾಡಿ ಶೈನ್ ಆಗಿದ್ದಾರೆ. ಆದ್ದರಿಂದ ನಾವೇನು ಹೇಳೋದಂತ ಹೇಳಿದರೆ, ಇಲ್ಲಿಯ ಸಿಕ್ಕಿದ ಅವಕಾಶವನ್ನು ನಾವು ಬಳಸಿಕೊಂಡು ಅದನ್ನು ನಾವು ಸೂಕ್ತವಾದ ಒಂದು ಉದ್ಯಮ ಮಾಡಿದರೆ ನಮಗೂ ತೃಪ್ತಿ, ನಮಗೂ ಆದಾಯ, ನಮ್ಮಿಂದ ಒಂದು 10-20 ಜನರಿಗೆ ಒಂದು ಕೆಲಸ ಕೂಡ ನಾವು ಕೊಟ್ಟಾಗ ಒಂದು ತೃಪ್ತಿ ಇರ್ತದೆ. ಮಹಿಳೆಯರ ಬಗ್ಗೆ ನಾನು ಹೇಳಿದೆ ಅಲ್ಲ, ಮಹಿಳೆಯರ ಬಗ್ಗೆ ನಾವು ಮುಂಚೆ ನಾವು ಹೇಳ್ತೀವಿ ಉದ್ಯೋಗ ಪುರುಷ ಲಕ್ಷಣಂ ಅಂತೇಳಿ ಹೇಳ್ತೀವಿ. ಅದು ಪುರುಷ ಪ್ರಧಾನ ಸಮಾಜ. ಈಗ ಮಹಿಳೆಯರು ಎಲ್ಲ ವಿಷಯದಲ್ಲಿ, ಈಗ ಪೂರೈಕೆಯನ್ನು ನಾನು ನೋಡಲಿಲ್ಲ, ಬೇರೆ ಎಲ್ಲ ವಿಷಯದಲ್ಲಿ ಅವರು ನಮ್ಮನ್ನು ಓವರ್ಟೇಕ್ ಮಾಡಿ ಹೋಗಿದ್ದಾರೆ. ಇನ್ನೊಂದು ಸ್ಪೇಸಿಗೆ ಹೋಗೋರು ಇರ್ಬೋದು, ಪ್ರಧಾನಿಯವರು ಇರ್ಬೋದು, ಎಲ್ಲ ವಿಷಯದಲ್ಲಿ ಮಹಿಳೆಯರು ನಮ್ಮನ್ನು ಓವರ್ಟೇಕ್ ಮಾಡಿದ್ದಾರೆ. ಈಗ ಉದ್ಯಮಶೀಲತೆ ಇರ್ತದೆ. ನಮ್ಮ ಕಿರಣ್ ಮಜುಮ್ದಾರ್ ನೀವು ನೋಡಿರ್ಬೋದು, ನಮ್ಮ ನಿರ್ಮಲಾ ಸೀತಾರಾಮನ್ ಕೂಡ ವಿತ್ತ ಸಚಿವೆ ಅಲ್ವಾ, ಅದೊಂದು ಗ್ರೇಟ್. ಅವರು ಕೂಡ ಒಂದು ಮುಂಚೂಣಿಯಲ್ಲಿ ಇದ್ದಾರೆ. ಆದ್ದರಿಂದ ನಾವು ಅದನ್ನು ಉದ್ಯೋಗಂ ಪುರುಷ ಲಕ್ಷಣಂ ಇದ್ದದ್ದು ಈಗ ಚೇಂಜ್ ಮಾಡುವ, ಉದ್ಯೋಗಂ ಮನುಜ ಲಕ್ಷಣಂ ಅಂತೇಳಿ ಮಾಡಬೇಕು. ಮತ್ತು ಮನೆಯಲ್ಲಿ ಒಂದು ಹುಡುಗಿ ಹುಟ್ಟಿದ ಕೂಡಲೇ ಇವಳನ್ನು ಯಾವಾಗ ಮದುವೆ ಮಾಡೋದಂತ ಆಲೋಚನೆ ಮಾಡ್ತಾರೆ ತಂದೆ ತಾಯಿಗಳು ಅಲ್ವಾ. ಮತ್ತು ಮಹಿಳೆಯರೀಗ ಪುರುಷರಿಗಿಂತ ಜಾಸ್ತಿ ಚಾಣಾಕ್ಷಮತಿಯರಿದ್ದಾರೆ. ಅವರ ಉದ್ಯಮದಲ್ಲಿ ಲಾಸ್ ಆಗೋದು ತುಂಬ ಕಮ್ಮಿ. ಅವರು ಬೇಡ ಖರ್ಚು ಮಾಡೋದಿಲ್ಲ. ಫಸ್ಟಿಗೆ ಸ್ವಲ್ಪ ಲಾಭ ಆದ ಕೂಡಲೇ ದೊಡ್ಡ ಗಾಡಿ ತಗೊಳ್ಳೋದು, ಅದೆಲ್ಲ ಅವ್ರು ಮಾಡೋದಿಲ್ಲ. ಹೆಚ್ಚಂದರೆ ಚಿನ್ನ ಮಾಡಿದ್ರೆ ಈಗ ನೋಡಿದ್ರಲ್ಲ ಒಳ್ಳೆ ರೇಟ್ ಗಗನಕ್ಕೆ ಹೋಗಿದೆ, ಏನು ಅದರಲ್ಲಿ ಲಾಸ್ ಆಗೋದಿಲ್ಲ.
ಅದಕ್ಕೆ ನಮ್ಮ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ ಏನಂದ್ರೆ ದಶಪುತ್ರ ಸಮಾಕನ್ಯ ದಶಪುತ್ರಾನ್ ಪ್ರವರ್ಧಯನ್ ಯತ್ಫಲಂ ಲಭತೆ ಮಸ್ತಸ್ಥಲ್ಲಭ್ಯಂ ಕನ್ಯೈ ಏಕಯ ಅಂತೇಳಿ. ಅಂದರೆ ಅರ್ಲಿಯರ್ when a girl was born in a family, parents used to have 10 sons. Now she is equivalent to 10 sons ಅಂತೆ. ಅಂದರೆ ದಶಪುತ್ರ ಸಮಾಕನ್ಯ 10 ಗಂಡು ಮಕ್ಕಳಿಗೆ ಸಮಾನ ಅಂತ ಒಂದು ಹುಡುಗಿ. ದಶಪುತ್ರಾನ್ ಪ್ರವರ್ಧಯನ್ ಯತ್ಫಲಂ ಲಭತೆ ಮಸ್ತಸ್ಥಲ್ಲಭ್ಯಂ ಕನ್ಯೈ ಏಕಯ. ಅಂದರೆ ಒಂದು ಹುಡುಗಿಯನ್ನು ಸಾಕಿದರೆ 10 ಗಂಡು ಮಕ್ಕಳನ್ನು ಸಾಕಿದಷ್ಟು ಪುಣ್ಯ ಅಂತ. ಆದ್ದರಿಂದ ಮಹಿಳೆಯರನ್ನು ಕೂಡ ನೀವು ಲೇಡೀಸ್ ಕೂಡ ಈ ಎಂಟರ್ಪ್ರಿನರ್ಶಿಪ್ಪಲ್ಲಿ ಮಂಚೂಣಿಯಲ್ಲಿ ಮುಂದೆ ಬರಬೇಕು. ಅನೇಕ ಅವಕಾಶಗಳುಂಟು, ಅನೇಕ ಫೆಸಿಲಿಟೀಸ್ ಉಂಟು. ಅದನ್ನು ಯೂಸ್ ಮಾಡಿ ಸಕ್ಸಸ್ಫುಲ್ ಉದ್ಯಮ ಆಗಬೇಕು. ಇದು ಗುರು ರಾಘವೇಂದ್ರ ಎಂಟರ್ಪ್ರೈಸಸ್. ಇವತ್ತು ನೀವೆಲ್ಲ ಒಂದು ಪೂಜೆ ಪುರಸ್ಕಾರ ಮಾಡಿದ್ದೀರಿ. ನಾಳೆ ಗುರುವಾರ ಉತ್ತಮ ದಿನ, ರಾಘವೇಂದ್ರ ಸ್ವಾಮಿಗಳ ದಿನ. ಆ ದಿನದಂತೆ ಕಾರ್ಯಾರಂಭ ಮಾಡಬೇಕು ಅಂತೇಳಿ ನಾನು ಹೇಳಿ ಈ ಒಂದು ಕೊನೆಯದಾಗಿ ಒಂದು ಹೇಳ್ತೇನೆ. ಉದ್ಯಮಿ ಬಗ್ಗೆ ಸುಭಾಷಿತಕಾರ ಹೇಳಿದ್ದಾರೆ, ಅದು ದಾನಿಗಳ ಬಗ್ಗೆ ಹೇಳಿದೆ. ಅದನ್ನು ಸ್ವಲ್ಪ ನಾವು ಚೇಂಜ್ ಮಾಡಿದ್ದೇವೆ. ಏನಂದರೆ ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ದಾತಾ ಭವತಿ ಮಾನವಾಯಿತು. ಅದನ್ನೀಗ ನಾವು ಸ್ವಲ್ಪ ಚೇಂಜ್ ಮಾಡುವ. ಏನಂದರೆ ಶತೇಷು ಜಾಯತೆ ಶೂರಃ, 100ಕ್ಕೊಬ್ಬ ಧೀರ ಅಂದರೆ ಧೈರ್ಯಶಾಲಿ. ಸಹಸ್ರೇಷು ಚ ಪಂಡಿತಃ, ಅಥವಾ ವೈಸ್ ಮ್ಯಾನ್ ಅಲ್ಲ, ಲೇಡೀಸ್ ಕೂಡ ವೈಸ್ ಪರ್ಸನ್ ಆಯ್ತಲ್ಲ, ಅಂದರೆ ಬುದ್ಧಿವಂತ ಅಂತ. ವಕ್ತಾ ದಶಸಹಸ್ರೇಷು, 10,000ಕ್ಕೊಬ್ಬ ವಾಗ್ಮಿ. ಆದರೆ ದಾತಾ ಭವತಿ ಮಾನವ, ಉಡುಗೈದಾನಿ ವಿರಳದಲ್ಲಿ ವಿರಳ ಅಂತೇಳಿ. ಅದನ್ನು ನಾವಿಲ್ಲಿ ಸ್ವಲ್ಪ ಚೇಂಜ್ ಮಾಡುವ. ಇದರಲ್ಲಿ ಏನಂತ ಹೇಳಿದರೆ ಯಶಸ್ವಿ ಉದ್ಯಮಿ ಭವತಿ ಮಾನವ ಅಂತೇಳಿ. ಯಶಸ್ವಿ ಉದ್ಯಮಿಗಳು ವಿರಳರಲ್ಲಿ ವಿರಳ. ಆದರೆ ಈ ಒಂದು ಹೇರಳ ನಮ್ಮ ಈ ಇಕೋಸಿಸ್ಟಮ್ ಇರುವುದರಿಂದ ಆ ವಿರಳವನ್ನು ನೀವು ಸುಳ್ಳು ಮಾಡಿ ಈ ಒಂದು ಉದ್ಯಮ ಬೃಹದಾಕಾರವಾಗಿ ಬೆಳೆಯಲಿ. ನಿಮ್ಮ ಈ ಸಂಸ್ಥೆಯ ಒಂದು ಪ್ರಾಡಕ್ಟ್ ಅನೇಕ ಪ್ರಾಡಕ್ಟ್ಗಳಾಗಿ ಕನ್ವರ್ಟ್ ಆಗಲಿ, ದೊಡ್ಡ ಉದ್ಯಮವಾಗಿ ಬೆಳೀಲಿ. ಮತ್ತು ವೈಭವ್ ಬೇರೆ ಅಮೆರಿಕ ಇಂಗ್ಲೆಂಡಿಗೆಲ್ಲ ಹೋಗೋದು ಬೇಡ, ಅವರು ಕೂಡ ಇದನ್ನು ಕಂಟಿನ್ಯೂ ಮಾಡಿ ಈ ಒಂದು ಸಂಸ್ಥೆಯ ವೈಭವವನ್ನು ಹೆಚ್ಚು ಆಗುವ ಹಾಗೆ ಮಾಡಲಿ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ನನಗೆ ಇಲ್ಲಿ ಕರ್ಕೊಂಡು ಬಂದದಕ್ಕೆ ನಮ್ಮ ಪಾರ್ಟ್ನರ್ಸಿಗೂ ಹಾಗೂ ನೀವು ನಮ್ಮ ಒಂದು 2 ಮಾತು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ಒಂದು ಕೃತಜ್ಞತೆಯನ್ನು ಹೇಳಿ ನನ್ನ 2 ಮಾತು